ಹಾಯ್ ಫ್ರೆಂಡ್ಸ್, ನಮಸ್ತೆ, ನಮಸ್ಕಾರ. ಇವತ್ತಿನ ವಿಡಿಯೋ ಬ್ಯಾಂಗ್ಳೂರ್ ಟು ಚಿಕ್ಕಬಳ್ಳಾಪುರ ಅಂದರೆ ಇಶಾ ಫೌಂಡೇಶನ್ ಆಗಿದೆ. ಮಹಸೂಲ ಇನಾಗ್ರೇಷನ್ ಮಾಡಿದ್ದಾರೆ, ಓಪನ್ ಮಾಡಿದ್ದಾರೆ. ತ್ರಿಶೂಲ ಓಪನ್ ಮಾಡಿದ್ದಾರೆ. ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹೋಗ್ತಾನೆ ಟೂ ವೀಲರಲ್ಲಿ ಹೋದ್ವಿ ಫ್ರೆಂಡ್ಸ್. ಟೂ ವೀಲರಲ್ಲಿ ಇಬ್ಬರು ಇನ್ನೊಬ್ರು ಫ್ರೆಂಡ್ ಹೋಗಿ ಬಂದ್ವಿ. ಚೆನ್ನಾಗಿತ್ತು ಟೂ ವೀಲರ್ ರೈಡಿಂಗ್ ಚೆನ್ನಾಗಿದೆ. ರೋಡ್ ಚೆನ್ನಾಗಿತ್ತು. ಒನ್ ಆ್ಯಂಡ್ ಹಾಫ್ ಅವರ್ ಟೂ ವೀಲರಲ್ಲಿ ಹೋಗ್ತಾ 1.5 ಅವರ್, ಬರ್ತಾ 1.5 ಅವರ್ ನೋಡಿಕೊಂಡು ಆರಾಮಾಗಿ ಬಂದ್ವಿ. ಹೋಗ್ತಾನೆ ಫ್ಲವರ್ಸ್ಗಳು ತುಂಬ ಚೆನ್ನಾಗಿದೆ ರೋಡ್ಗಳು ನೋಡೋಕ್ಕೆ. ಫ್ಲವರ್ಸ್ಗಳು, ದ್ರಾಕ್ಷಿ ತೋಟಗಳು ಆ ಥರ ಸುಮಾರು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಕ್ಲೈಮೇಟು ತುಂಬ ಕೋಲ್ಡ್ ಆಗಿದೆ, ಅಷ್ಟು ಬಿಸಿಲು ಇರಲಿಲ್ಲ. ಚೆನ್ನಾಗಿತ್ತು ಓಟ್ ಬರೋಕ್ಕೆ ಫ್ರೆಂಡ್ಸ್. ಎಂಟ್ರಿ ಆಗಿದ ತಕ್ಷಣ ನಮಗೆ ತ್ರಿಶೂಲದು ಓಪನ್ ಮಾಡಿದ್ದಾರೆ. ಎಂಟ್ರೆನ್ಸಲ್ಲೇ ಇದೆ ಅದು. ಹೋಗಿ ಎಂಟ್ರೆನ್ಸಲ್ಲೇ ಎಂಟ್ರಿ ಆಗಿದ ತಕ್ಷಣ ತ್ರಿಶೂಲ ದೊಡ್ಡದಾಗಿದ್ದಾರೆ. 52 ಅಡಿ ಬರ್ತದೆ ತ್ರಿಶೂಲ. ಅದು ಆಮೇಲೆ 10 ಟನ್ ವೆಯ್ಟ್ ಬರ್ತದೆ ಫ್ರೆಂಡ್ಸ್. ಅದು 10 ಟನ್ ವೆಯ್ಟ್ ಇದೆ ತ್ರಿಶೂಲದು ವೆಯ್ಟು. ನೋಡೋಕೆ ಚೆನ್ನಾಗಿದೆ. ಮುಂದೆ ಆನೆ ಒಂದು ಚಿಕ್ಕ ಆನೆಗಳು ಇಕ್ಕಿದ್ದಾರೆ ಮುಂದೆ ಎಂಟ್ರೆನ್ಸ್ ಹೋಗಿದ ತಕ್ಷಣ ದೇವ್ರು ಅದೇ ಇದರಲ್ಲಿ ತ್ರಿಶೂಲ ಸುತ್ತು ಇದು ಮಾಡಿದ್ದಾರೆ. ಉತ್ತ ಬರುತ್ತಲ್ಲ, ಆ ಥರ ಉತ್ತದಲ್ಲಿ ಇದು ಮಾಡಿದ್ದಾರೆ. ಉತ್ತ ಒಂದು ರೌಂಡ್ ಹೊಡ್ಕೊಂಬಂದು ಫ್ರಂಟಲ್ಲಿ ಬಂದು ಇದಕ್ಕಿದ್ದಾರೆ. ನಾಗರಾವ್ದು ಸ್ಟ್ಯಾಚು ಥರ ಇಕ್ಕಿದ್ದಾರೆ ಫ್ರೆಂಡ್ಸ್. ಚೆನ್ನಾಗಿದೆ, ಚೆನ್ನಾಗಿ ಸಖತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ನೋಡ್ಕೊಂಡು ಸುತ್ತ ಹೊಡ್ಕೊಂಡು ಬಂದರೆ ಆಚೆಗಡೆ ಬಂದು ಸೇಮ್ ತೇರಲ್ಲಿ 4 ಚಕ್ರ ಥರ ಕೊಟ್ಟಿದ್ದಾರೆ. ಅದೇ ದೇವಸ್ಥಾನ ತ್ರಿಶೂಲ ಸುತ್ತು 4 ಚಕ್ರ ಕೊಟ್ಟಿದ್ದಾರೆ. ಅದು ತಿರುಗಿಸ್ಬೋದು. 66 ಸಲ ತಿರುಗಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಅಲ್ಲಿ ಹೇಳ್ತಾರೆ. ನಾವು ತಿರುಗಿಸಿದ್ವಿ. ಚೆನ್ನಾಗಿದೆ. ತಿರುಗಿಸೋಕೆ ತುಂಬ ವೆಯ್ಟ್ ಇದೆ ಅದು. ಅಮ್ಮಮ್ಮ ನನ್ನ ಪ್ರಕಾರ ಬಂದು 100 kg ಇರ್ಬೋದು, ಇಲ್ಲ 100 kg ಬರ್ತವೆ ಒಂದೊಂದು ಚಕ್ರನು. ಅದು ತಿರುಗಿಸೋಕೆ ರೊಟೇಷನ್ ಕೊಟ್ಟಿದ್ದಾರೆ. ತಿರುಗಿಸ್ಬಿಟ್ಟು ಒಂದು 10-20 ರೌಂಡ್ ತಿರ್ಸೋಕ್ಕೇ ನಾವು ಸುಸ್ತಾಗ್ಬಿಡ್ತೀವಿ. 64 ರೌಂಡ್ ತಿರುಗಿಸ್ಬೇಕಂತ ಹೇಳಿದ್ರು. ನಮ್ಮ ಕೈಲಿ ಒಂದು 34 ರೌಂಡ್ ತಿರುಗಿಸಿದ್ವಿ ಅಷ್ಟೇ ಆಗಿದ್ದು ನಮ್ಮ ಕೈಲಿ. ಆಮೇಲೆ ತಿರುಗ್ಸೋಕ್ಕಾಗಿಲ್ಲ, ತುಂಬ ಸುಸ್ತಾಗ್ಬಿಡ್ತದೆ. ಆ ಸುಸ್ತಿಗೆ ನಾವು ಸೈಲೆಂಟ್ ಆಗ್ಬಿಡ್ತೀವಿ. ಅಲ್ಲೇ ತಿರುಗಿಸಿ ಅದೆಲ್ಲ ಸುತ್ತಾಡ್ಕೊಂಡು ಹೊರಡೆ ಎಂಟ್ರಿ ಆಗಿದ ತಕ್ಷಣ ನಾಗದೇವತೆ ಕಾಣಿಸ್ತದೆ. ನಾಗರಾವ್ದು ಕಾಣಿಸ್ತದೆ. ಅಲ್ಲಿ ನೋಡ್ಕೊಂಡು ಅಲ್ಲಿ ದರ್ಶನ ಮಾಡ್ಕೊಂಡು ಕೆಳಗಡೆ ಬಂದರೆ ಶಿವಂದು ಸ್ಟ್ಯಾಚು ಆಗಿ ಸ್ಟ್ಯಾಚು ನೋಡ್ಬೋದು. ಅದು ನೋಡಿಕೊಂಡು ಮುಂದಕ್ಕೆ ಬಂದು ಕೆಳಗಡೆ ದರ್ಶನ ಮಾಡ್ಕೊಂಡು ಬರ್ಬೋದು ಫ್ರೆಂಡ್ಸ್. ನಂದಿನೂ ಚೆನ್ನಾಗಿ ಮಾಡಿದ್ದಾರೆ. ಈಗ ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿದೆ, ಅಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸಲ ವಿಸಿಟ್ ಮಾಡಿ. ತ್ರಿಶೂಲ ಸಖತ್ತಾಗಿದೆ. ಅದು ನೋಡೋಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್. ತ್ರಿಶೂಲದು ಅದು 52 ಅಡಿ ಇರೋದು ನೋಡೋಕ್ಕೆ ಹತ್ರ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಚಕ್ರದ ಒಂದು 4 ಚಕ್ರ ತಿರುಗಿಸೋದು ಚೆನ್ನಾಗಿದೆ. ಅದು ಹೊಸದಾಗಿ ಮಾಡಿರೋದು. ಈಗ ಒಂದ್ಸಲ ಬೇಕಾದ್ರೆ ಎಲ್ಲರೂ ನೋಡ್ಕೊಂಬನ್ನಿ, ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ತ್ರಿಶೂಲದು. ಆಮೇಲೆ ನಂದಿನೂ ಸಖತ್ತಾಗಿ ಮಾಡವ್ರೆ. ಈಗ ನಂದಿನೂ ಹೊಸದಾಗಿದ್ದಾರೆ. ಅದು ಹಳೇದೆ, ಆದರೆ ಇವಾಗ ನೋಡಿ ಪೇಂಟಿಂಗ್ ಎಲ್ಲ ಮಾಡ್ಬಿಟ್ಟು ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಹೊರಡೆ ಹೋಗ್ಬಿಟ್ಟು ಶಿವಲಿಂಗ ಮೂರ್ತಿನ ದರ್ಶನ ಪಡ್ಕೊಂಡು ಹೊರಡೆ ಬಂದೆ ಫ್ರೆಂಡ್ಸ್. ಚೆನ್ನಾಗಿದೆ. ಒಂದ್ಸಲ ರೋಡ್ ಬನ್ನಿ, ವಿಸಿಟ್ ಮಾಡಿ. ಚೆನ್ನಾಗಿದೆ. ತ್ರಿಶೂಲ ಚೆನ್ನಾಗಿದೆ. 1 ಅವರ್ ಜರ್ನಿ ಟೂ ವೀಲರಲ್ಲಿ ಹೋಗ್ಬಿಟ್ಟು ರಿಟರ್ನ್ ಬಂದ್ಬಿಟ್ಟು 2 ಗಂಟೆಗೆ 12 ಗಂಟೆ ಬಿಟ್ಟಿದ್ದು. ಅಲ್ಲಿ ನೋಡಿಕೊಂಡು ಸಾಯಂಕಾಲ 6 ಗಂಟೆ ಬೆಂಗಳೂರು ಬಂದ್ಬಿಟ್ಟು ಫ್ರೆಂಡ್ಸ್. ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ವೀಡಿಯೋಗಳು ಮುಂದಕ್ಕೆ ಇದೇ ಥರದ್ದು ಆಗ್ತಾ ಇರ್ತೀನಿ. ನಾನು ಆದಷ್ಟು ಮಾಡ್ತಾಯಿದ್ದೀನಿ. ನೀವು ಸಪೋರ್ಟ್ ಮಾಡಿದ್ರೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ನಾವು ಇನ್ನು ಮುಂದಕ್ಕೆ ವೀಡಿಯೋಗಳು ಹಾಕ್ತೀವಿ ಫ್ರೆಂಡ್ಸ್. ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಮಹಾಶೂಲ ಅಂತಾರೆ ಅದನ್ನು. ತ್ರಿಶೂಲ ಅಂದರೆ ಕೆಲವ್ರಿಗೆ ಮಹಾಶೂಲ ಅಂದ್ರೆ ಗೊತ್ತಾಗಲ್ಲ, ತ್ರಿಶೂಲ ಅಂತ ಹೇಳಿದ್ದೀನಿ. ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಬಾಯ್.